ಇದು ಮಿಲಾದ ಹಬ್ಬದ ಬಗ್ಗೆ ಈ ಸರ್ಕಾರ ದರಿದ್ರ ಸರ್ಕಾರ ಬಂದ ಮೇಲೆ ಒಂದು ಸಮಾಜನ ಓಲೈಕೆ ಮಾಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ಮುಸ್ಲಿಂ ಬಾಂಧವರು ಯಾಕೆ ಈ ರೀತಿ ಹಿರಿಯರು ಅವರಲ್ಲಿ ಪೂಜ್ಯರದಾರ ಅವರೆಲ್ಲರೂ ಯಾರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಆ ಯಂಗ್ಸ್ಟರ್ಗಳು ಮುಸಲ್ಮಾನ್ ಯಂಗ್ಸ್ಟರ್ಗಳು ದಾರಿ ತಪ್ತಾರ. ಇಲ್ಲಿ ನಮ್ಮಲ್ಲಿ ತಪ್ಪ್ಯಾರ ಇಲ್ಲ ನಂಗಿಲ್ಲ. ಇಂದೋರ್ನ ಸಲ್ಮಾನ್ ಲಾಲಾ ಅಂತೇಳಿ ಗ್ಯಾಂಗ್ಸ್ಟರ್ ಅವನ ಫೋಟೋ ಪ್ರದರ್ಶಿಸಿದರು. ಇಲ್ಲಿ ಡಿಪಾರ್ಟ್ಮೆಂಟ್ದವ್ರಿಗೆ ಒಬ್ಬರಿಗೆ ಕಣ್ಣಿಗೆ ಕಾಣಿಸ್ಲಿಲ್ಲ. ವಿಡಿಯೋ ಅದಾವೆ, ಫೋಟೋ ಅದಾವೆ, ಅದ್ರಾಗ ಅವರು ಅದಾರ ಡಿಪಾರ್ಟ್ಮೆಂಟ್ದವ್ರು. ಯಾಕೆ ಅದ್ರ ಬಗ್ಗೆ ಕೇಸ್ ಆಗಲಿಲ್ಲ ಅಂತ ಗೊತ್ತಾಗಲಿಲ್ಲ. ಎರಡನೇದು 15 ನಿಮಿಷ ಪೊಲೀಸ್ ಆಟ ಆವತ್ತು ತಮಗೆಲ್ಲ ಗುರ್ತದ. ಅದ್ರ ಬಗ್ಗೆನೂ ಕೇಸ್ ಮಾಡ್ಯಾರ FIR. ಆದರೆ 2 ದಿವಸ ಮೇಲೆ 5ನೇ ತಾರೀಕು ಆದರೆ 7ನೇ ತಾರೀಕು ಮಾಡಿದರು. 196 ಇದನ್ನು ಹಾಕ್ಯಾರ BNSS ಇದರ ಅಡಿಯಲ್ಲಿ. ನನಗನ್ಸುತ್ತೆ 335 155 ಹಾಕಬೇಕಿತ್ತು. ಯಾಕೆ ಹಾಕಬೇಕಾಗಿತ್ತಂದ್ರೆ ಫೆಲಿಸ್ಟೇಷನ್ ಫ್ಲ್ಯಾಗನ್ನು ಇವ್ರು ಪ್ರದರ್ಶಿಸಿದರು. ಅದ್ರ ಬಗ್ಗೆ ಯಾರೂ ಚಕಾರ ಎತ್ತಾ ಇಲ್ಲ. ಯಾಕಂತ ಇನ್ನೂ ಆದರೂ ಗೊತ್ತಾಗ್ತಾ ಇಲ್ಲ. ಈ ಸರ್ಕಾರದ ಕೈಗೊಂಬೆ ಆಗಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡತ್ತದ. ಅದೇ ನಮ್ಮ ಗಣಪತಿಗೆ ಅದು ಪರ್ಮಿಷನ್ ಇದು ಪರ್ಮಿಷನ್ ಕೇಳ್ತದ. ಅವ್ರು 9 ಕಡೆ DJ ಹಚ್ಚಿದ್ರು ಯಾರೂ ಏನೂ ಪ್ರಶ್ನೆ ಕೇಳಲಿಲ್ಲ. ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಅಂತೇಳಿ ಕೇಳ್ತಾಯಿದ್ರು. ಆಮೇಲೆ ಯಾರು ಅದನ್ನೆಲ್ಲ ಮಾಡ್ಯಾರಲ್ಲ, ಯಾರು ಇದು ಉನ್ ಮಿಲ್ ಅಂತೇಳಿ ಇವರು ಆಚರಣೆ ಮಾಡ್ತಾರೆ. ಈಲ್ ಮಿಲನ್ನ ಇದು ಎದಕ್ಕೆ ಮಾಡ್ತಾರೆ? ಮೊಹಮ್ಮದ್ ಪೈಗಂಬರರ ಹುಟ್ಟು ಹಬ್ಬಕ್ಕೆ ಶಾಂತಿ ದೂತರವರು. ಇಲ್ಲಿದು ಈಗಿನ ಹುಡುಗರು ಏನು ಮಾಡತ್ತಾರ? ಗಣಪತಿ ಮೇಲೆ ಉಗುಳೋದು, ಕಲ್ಲು ಒಗೆಯೋದು. ಇವ್ರು ಶಾಂತಿ ದೂತರ. ಅಲ್ಲಿ ಇನ್ನೂ ಒಂದು ಫ್ಲ್ಯಾಗ್ ಹಾರಿಸಿದ್ರು. ಹಸಿರು ಫ್ಲ್ಯಾಗ್ ಇತ್ತು, ಅದಕ್ಕೆ ಖಡ್ಗ ಇತ್ತು. ಅದರ ಅರ್ಥ ಏನು? ಕಾಫಿರ್ಗಳಿಗೆ ಹೊಡೀರಿ ಅಂತಿ. ಯಾರು ಕಾಫಿರು? ಯಾಕೆ ಆ ಸಮಾಜದ ಹಿರಿಯರೆಲ್ಲರೂ ಮಾತಾಡೋಲಾಗ್ಯಾರ? ಅದಕ್ಕೆ ತಮ್ಮ ಮುಖಾಂತರ ಇವು ಪ್ರಶ್ನೆಗಳನ್ನು ಕೇಳಿದ್ದೀನಿ. ಈ ಸರ್ಕಾರದ ಧೋರಣೆನೂ ತುಗ್ಲಕ್ ಸರ್ಕಾರದ ಧೋರಣೆ ಆಗ್ತಾ ಇದೆ ಅಂತ ಹೇಳ್ತೀನಿ. ಇಲ್ಲಿಯೂ ಕೂಡ ಬಿಜಾಪುರದಲ್ಲೂ ಕೂಡ DJಗಳು ಸಾಕಾಗಷ್ಟು ವ್ಯಾನ್ ಇದ್ದರೂ ಕೂಡ DJಗಳು ಪರ್ಮಿಷನ್ ತಗೊಳ್ಳಾರ್ದೇ ಒಂದು ಜೀವ ಕಳ್ಕೊಂಡು, ಅದರ ಬಗ್ಗೆ ಏನು ಹೇಳಿ ಸರ್? DJಗಳು ಹಚ್ಚೋದು ಸುಪ್ರೀಂ ಕೋರ್ಟ್ ಆದೇಶನೇ ಅದ, ಬ್ಯಾನ್ ಮಾಡಿದ್ದಾರೆ. ಹಾಂ, ಶಿವಾಜಿ ಅನ್ನೋ ಹುಡುಗ, ಶುಭಮ್ ಅಂತ ಹೇಳಿ ನಿಕ್ ನೇಮ್, ಬಡವ ಹುಡುಗ ಮ್ಯಾಲೆ ನಿಂತಿದ್ದ. ಇನ್ನು ವಾಯರ್ ಅಡ್ಡ ಬಂದು ಸರ್ಸಾಕ್ ಹೋಗಿ ಮೃತಪಟ್ಟ ದೊಡ್ಡದು ಸಂಗತಿ. ಸೊ ಅದ್ರ ಜೊತೆ ಇನ್ನೊಂದು ನಾವು ಖಂಡಿಸ್ಬೇಕಾಗ್ತೈತಿ ರಾಜ್ಯ ಸರ್ಕಾರಗಳು ಕೂಡ. ಯಾಕಂದ್ರೆ ಈಗ ಉಚಿತ ಗ್ಯಾರಂಟಿ ಒಳಗೆ ಅಲ್ಲಿ DJ ಹಾದು ಹೋಗ್ತದ್ದು ಗೊತ್ತಿದ್ದು ಕೂಡ ಅದ್ರ ಎತ್ತರು ಅಗಲು ಅಥವಾ ಅಲ್ಲಿ ಮೇಲೆ ಕೋಟಿಂಗ್ ಹೋಗ್ತಕ್ಕಂಥದ್ದನ್ನು ಅಬ್ಸರ್ವ್ ಮಾಡಬೇಕಾಗಿತ್ತು ಸರ್ಕಾರ. ಇವತ್ತು ಆ ಇಲಾಖೆ ಕೂಡ ನಾವು ಜವಾಬ್ದಾರಿ ಹೊರಬೇಕಾಗಿತ್ತು ಇಲಾಖೆ ಕೂಡ. ಅದಕ್ಕೆ ಆ ಸಂದರ್ಭದಲ್ಲಿ ಆ ಶುಭಮ್ ಅಂತಕ್ಕಂಥ ಒಬ್ಬ ಹಿಂದೂ ಸತ್ತ ಯುವಕಗೆ ನಮ್ಮ ಮನೆಗೆ ಹೋಗಿ ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿಲ್ಲ ಬಿಜಾಪುರ ಜಿಲ್ಲಾ ಟೀಮ್ ಹೋಗಿ ಅವರಿಗೆ ಸಾಂತ್ವನ ಹೇಳುವ ಮೂಲಕ ಅವರ ಜೊತೆ ಭಾರತೀಯ ಜನತಾ ಪಕ್ಷ ಎಲ್ಲ ತನುಮನ ದನದಲ್ಲಿ ಇರ್ತೈತೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೊಟ್ಟು ಬಂದಿದ್ದೀವಿ. ಆದರೆ ಮಗ ಸಿಗಂಗಿಲ್ಲ ಅವ್ರಿಗೆ. ಆ ಮಗ ಅಂದ್ರೆ ಯುವಕ ಅಂದ್ರೆ ಮಂಗ್ಯ ಇದ್ದಂಗೆ. ನಮ್ಮ ಪ್ರಶ್ನೆ ಕಾರಣೀಭೂತರು ಯಾರು ಸರ್? ಕಾರಣೀಭೂತ ಅಂದ್ರೆ ಆ ವ್ಯವಸ್ಥೆನೇ ಕಾರಣೀಭೂತ, ಆಡಳಿತ ವ್ಯವಸ್ಥೆನೇ ಕಾರಣೀಭೂತ. ಪ್ರತಿ ಸಲ ಪೀಸ್ ಕಮಿಟಿ ಮೀಟಿಂಗ್ ಕರೀತಾರ, ನಾವು ಹೋಗಿರ್ತೀವಿ. ಪ್ರತಿ ಸರನು ಅವ್ರ ಅಧಿಕಾರಿಗಳಿಗೆ ಹೇಳ್ತೇವೆ, ಅವ್ರು ಕೇಳೋದಿಲ್ಲ. ಅದು ಒಳ್ಳೆ ನೀವು DJ ಹಚ್ತೀರ. ಅದನ್ನ ಬಿಟ್ಟು ಬೇರೆ ಜಗ ನಾನು ಉದಾಹರಣೆ ಹೋದ ಪ್ರತಿ ಸರನ ಅವ್ರ ಜೊತೆ ಸರ್. ಹೆಸ್ಕಾಂ ಏನು ಕರೆಂಟ್ ಫ್ರೀ ಕೊಟ್ಟಲ್ಲ, ಹೆಸ್ಕಾಂ ಪೂರಾ ದಿವಾಳಿ ಆಗೈತಿ. ಇವತ್ತು ನಿಮ್ಮ ರೈತರ ಟ್ರಾನ್ಸ್ಫರ್ ಸುಡ್ತಾವೆ ಹಳ್ಳಿ ಒಳಗೆ. ಈ ಟ್ರಾನ್ಸ್ಫಾರ್ಮರ್ ತೊಗೊಂಡು ಏನವ್ರು ಬರ್ತಾರೆ ಸ್ಟೇಷನ್ಗೆ ಬರ್ತಾರೆ, ಅವಾಗ ಅವತ್ತಿಂದ ತುಂಬಿಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ಮೊದಲು. ನಮ್ಮ ಆ ಕಾನೂನಿತ್ತು, ಆ ರೀತಿ ಕೇಂದ್ರ ಸರ್ಕಾರ ಮಾಡಿತ್ತು. ಆದರೆ ಇವತ್ತು ಏನಾಗೈತೆ ಅಂದ್ರೆ ಅವರಿಗೆ ಅವತ್ತು ತುಂಬಕ್ಕೆ ಆಗ್ತಂಥ ವಾತಾವರಣ ಕ್ರಿಯೇಟ್ ಆಗೈತಿ. ಅವ್ರಿಗೆ ದುಡ್ಡು ಇಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ? ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ಗೆ ಒಂದು 20 ಕನೆಕ್ಷನ್ ಇದ್ದು ಅಂದ್ರೆ ಒಂದು 15 ಅಧಿಕೃತ ಇರ್ತಾವೆ, ಒಂದು 5 ಅನಧಿಕೃತ ಇರ್ತಾವೆ. ಸುಮ್ಮನೆ ಏನು ಆರೋಪ ಮಾಡೋದು 5 ಕನೆಕ್ಷನ್ ಅವೇನು ಅನಧಿಕೃತ 1 ಲಕ್ಷ ತುಂಬ್ರಿ 2 ಲಕ್ಷ ತುಂಬಿ ಒತ್ತಾಯ ಮಾಡಿ ಈ 15 ಮಂದಿ ಡಿಪಾಸಿಟ್ ತುಂಬಿದವ್ರನ್ನೂ ಕೂಡ ಗೋಲ್ಡ್ ಹಿಡ್ಸಕತ್ತೆ. ಟ್ರಾನ್ಸ್ಫರ್ ತುಂಬಿ ಕೊಡ್ತಾ ಇಲ್ಲ. ರೈತರಿಗೆ ಬೆಳೆ ಒಣಗಿ ಹೋಗ್ತಾ ಇದೆ. ಮಳೆಗಾಲದ ನಡೆದೈತಿ. ಈ ಬೇಸಿಗೆಯಲ್ಲಿ ಇದೇ ರೀತಿ ಕಂಟಿನ್ಯೂ ಆದ್ರೆ ಇದ್ದು ಬೆಳೆ ಎಲ್ಲ ಹಾಳಾಗ್ತದೆ. ಹೆಸ್ಕಾಂ ಪರಿಸ್ಥಿತಿ ಅವ್ರು ಮಾಡಬೇಕು. ನಾವು ರೂಟ್ ಇಟ್ಟಿರ್ತೇವೆ, ಇಲ್ಲಿಂದ ಇಲ್ಲಿ ಮೆರವಣಿಗೆ ಹೋಗ್ತೇವೆ ಅಂತೇಳಿ ಅಲ್ಲಿದೆಲ್ಲ ಸೆಕ್ಯೂರಿಟಿ ಅದಕ್ಕೆ ಈಗ